ಕ್ರೀಡಾಂಗಣಕ್ಕೆ ಹೋಗಬಾರ್ದು. ಬೇರೆ ಜನ ಯಾರು ಕ್ರೀಡಾಂಗಣಕ್ಕೆ ಹೋಗಬಾರ್ದು. Both our team players please line up. ಕೇರಳ ರಾಜ್ಯ ಕಂಡಂತ ಅಪ್ರತಿಮ ರಾಜಕೀಯ ನೇತಾರ, ಬಡವರ ಬಂಧು, ಜನಸೇವೆಯೇ ಜನಾರ್ದನನ ಸೇವೆ, ದೇಶ ಸೇವೆಯೇ ದೇಶ ಸೇವೆ ಎನ್ನುವಂತಹ ನಿಟ್ಟಿನಲ್ಲಿ ಮುನ್ನಡೆದು ಸ್ವರ್ಗಸ್ಥರಾದಂತಹ ಗೌರವಾನ್ವಿತ ಎಚ್ ಶ್ರೀಕಂಠಯ್ಯನವರ 100ನೇ ಜನ್ಮ ದಿನೋತ್ಸವದ ಅಂಗವಾಗಿ ನಡೆಯುತ್ತಿರುವಂತಹ ಅಣ್ಣಯ್ಯ ಕಪ್ 2026ರ ವಾಲಿಬಾಲ್ ಪಂದ್ಯಾಟ ಉದ್ಘಾಟನೆಯನ್ನು ಕಂಡುಕೊಳ್ಳುತ್ತಾ ಇದೆ. ಎಲ್ಲ ಅತಿಥಿ ವರಿಯರು ಇದೀಗ ಇರೆಸವೆ ಸ್ಪೈಕರ್ಸ್ ತಂಡದ ಆಟಗಾರರ ಪರಿಚಯದ ಮುಖೇನವಾಗಿ ಆಟಗಾರರ ಪರಿಚಯವನ್ನು ಈಗ ಗಣ್ಯರಿಗೆ ಮಾಡಿಕೊಳ್ಳಲಾಗ್ತಾ ಇದೆ. ಅವರೊಂದಿಗೆ ನಮ್ಮ ಶ್ರೀಕಂಠಯ್ಯನವರ ಶಶಿ ಮಧುಕಾಲದಲ್ಲಿ ನಮ್ಮ ಬ್ಯಾಂಗ್ಳೂರಿನ ಮೇಯರ್ ಆಗಿದ್ದಂಥ ಡಿ.ಕೆ. ತಿಮ್ಮರಾಯಗೌಡರ ಸುಪುತ್ರ ಶಶಿ ಅವರು ಕೂಡ ಆ ಕ್ರೀಡಾಂಗಣದಲ್ಲಿದ್ದಾರೆ. ಇದೀಗ ಕೇರಳದ ಆಟಗಾರರ ಪರಿಚಯವನ್ನ ಎಲ್ಲ ಗಣ್ಯಮಾನ್ಯರು ಮಾಡಿಕೊಳ್ತಾ ಇದ್ದಾರೆ. ನಮ್ಮ ಜನರ ಫಂಕ್ಷನ್ ಎಲ್ಲ ಸಹಕರಿಸಿ ತುಂಬಿದ್ದು ನಡೆಸೋಕೆ ಅವಕಾಶ ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡಂತ ಎಲ್ಲ ಗಣ್ಯರಿಗೆ ಎಲ್ಲ ಶಾನ್ 5-3 4-5 ಈ ನಮ್ಮ ಸರ್ಕಾರಿ ಬಾಲಿಕೆಯರ ಪದವಿ ಪೂರ್ವ ಕಾಲೇಜಿನ ಈ ಕ್ರೀಡಾಂಗಣದಲ್ಲಿ ಇಂದಿನಿಂದ ಪ್ರಾರಂಭವಾಗ್ತಾ ಇದೆ. ಈ ಕ್ರೀಡಾಂಗಣವನ್ನು ಬಹಳ ಅತ್ಯುತ್ತಮ ಸುಂದರವಾಗಿ ಚನ್ನರಾಯಪಟ್ಟಣ ರಾಜಕೀಯವಾಗಿ ಬಹು ಎತ್ತರದ ವ್ಯಕ್ತಿ ಎಚ್.ಸಿ. ಶ್ರೀಕಂಠಯ್ಯ, ಮಾಜಿ ಶಾಸಕ ಪುಟ್ಟೇಗೌಡ. ಚನ್ನರಾಯಪಟ್ಟಣ ಇಂದಿನ ರಾಜಕಾರಣದಲ್ಲಿ ದ್ವೇಷ, ಅಸೂಯೆ ಹೆಚ್ಚಿರುವ ದಿನಗಳಲ್ಲಿ ಅವುಗಳನ್ನು ತಮ್ಮ ರಾಜಕೀಯ ಜೀವನದಕ್ಕೂ ಮೈಗಂಟಿಸಿಕೊಳ್ಳದೆ 5 ದಶಕಗಳಿಗೂ ಹೆಚ್ಚು ಕಾಲ ಉತ್ತಮ ರಾಜಕಾರಣಿಯಾಗಿದ್ದವರು ಮಾಜಿ ಸಚಿವ ಎಚ್.ಸಿ. ಶ್ರೀಕಂಠಯ್ಯನವರು ಎಂದು ಮಾಜಿ ಶಾಸಕ ಸಿ.ಎಸ್. ಪುಟ್ಟೇಗೌಡ ಹೇಳಿದರು. ಮಾಜಿ ಸಚಿವರಾದ ಎಚ್.ಸಿ. ಶ್ರೀಕಂಠಯ್ಯನವರ ಜನ್ಮಶತಮಾನೋತ್ಸವದ ಅಂಗವಾಗಿ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಡೆಯುತ್ತಿರುವ 3 ದಿನಗಳ ಹೊನಲು ಬೆಳಕಿನ ರಾಷ್ಟ್ರಮಟ್ಟದ ಹೊನಲು ವಾಲಿಬಾಲ್ ಪಂದ್ಯಾವಳಿಗೆ ಶುಕ್ರವಾರ ನಡೆದ ಉದ್ಘಾಟನೆ ಮಾಡಲಾಯಿತು. 100ನೇ ವರ್ಷದ ಜನ್ಮಶತಮಾನೋತ್ಸವವನ್ನು ಅವರ ಮೊಮ್ಮಗ ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಅಧ್ಯಕ್ಷ ಎಚ್.ಸಿ. ಲಲಿತ್ ರಾಘವ್ ಮತ್ತು ಎಚ್.ಎಸ್. ವಿಜಯಕುಮಾರ್ ಕುಟುಂಬ ಅತ್ಯಂತ ವಿಜೃಂಭಣೆಯೋದ ಮಾಡುತ್ತಿದ್ದು, ಕೇರಳ ಪೊಲೀಸ್ ಮತ್ತು ಹಿರಿಸಾವೆ ತಂಡಗಳ ನಡುವೆ ನಡೆದ ಮೊದಲ ಪಂದ್ಯಕ್ಕೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್.ಎಸ್. ವಿಜಯಕುಮಾರ್ ಮತ್ತು ಕವಿಕಾ ಅಧ್ಯಕ್ಷರಾದ ಎಚ್.ಸಿ. ಲಲಿತ್ ರಾಘವ್ ಚಾಲನೆ ನೀಡಿದರು. ಸಮಾರಂಭದಲ್ಲಿ ಮುಖಂಡರಾದ ಜೆ.ಎಂ. ರಾಮಚೌದ್ರ, ಎಂ. ಶೋಕರ್, ಎನ್.ಡಿ. ಕಿಶೋರ್, ಸಿ.ಟಿ. ಅಶೋಕ್ ಕುಮಾರ್, ದಿಡಗ ಬಾಲಣ್ಣ, ಅಣತಿ ಆನಂದ್ ಕುಮಾರ್, ಎಂ.ಕೆ. ಮೌಜೇಗೌಡ, ಎ.ಬಿ. ನಂಜುವಡೆಗೌಡ, ಉದಯ್ ಕುಮಾರ್, ವಾಸು, ಸುಹೀಲ್ ಪಾಷಾ ಸೇರಿ ಪುರಸಭಾ ಮಾಜಿ ಸದಸ್ಯರುಗಳು, ಗ್ಯಾರಂಟಿ ಸಮಿತಿ ಸದಸ್ಯರುಗಳು, ಕೆಡಿಪಿ ಸದಸ್ಯರುಗಳು ಹಾಗೂ ಎಚ್.ಸಿ. ಶ್ರೀಕಂಠಯ್ಯ ಸೇವಾ ಸಮಿತಿ ಪದಾಧಿಕಾರಿಗಳು ಹಾಜರಿದ್ದರು. ಪಬ್ಲಿಕ್ ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ.